ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಗುರುಚರಿತ್ರೆ ಅಧ್ಯಾಯ 16. ಪುಸ್ತಕ ಜ್ಞಾನ ಸಾಕಾಗದು. ಗುರುವಿನ ಕೃಪೆಯ ಶಕ್ತಿ. ಧೌಮ್ಯ ಋಷಿಯ ಶಿಷ್ಯರ ಪ್ರೇರಕ ಕಥೆ. ಸಿದ್ಧಯೋಗಿ ನಾಮಧಾರಕನಿಗೆ ಗುರುಚರಿತ್ರೆಯ ಮುಂದಿನ ಭಾಗವನ್ನು ವಿವರಿಸಿದರು. ಅವರು ಹೇಳಿದರು, ನಾವು ಪರ್ಲಿ ವೈದ್ಯನಾಥ ಕ್ಷೇತ್ರದಲ್ಲಿ 1 ವರ್ಷ ವಾಸ ಮಾಡಿದೆವು. ಒಂದು ದಿನ ಒಬ್ಬ ಬ್ರಾಹ್ಮಣ ಪಂಡಿತನು ಗುರುವಿನ ಪಾದ ಪದ್ಮದಲ್ಲಿ ನಮಸ್ಕರಿಸಿ ಹೇಳಿದ, ಸ್ವಾಮಿ, ನಾನು ವೇದಾಂತಗಳನ್ನು ಅಧ್ಯಯನ ಮಾಡಿದ್ದೇನೆ, ತಪಸ್ಸು ಸಹ ಮಾಡಿದ್ದೇನೆ. ಆದರೆ ನಾನು ಯಾರು ಎಂಬ ಅತ್ಯಂತ ಮಹತ್ವದ ಪ್ರಶ್ನೆಗೆ ಇಂದಿಗೂ ಉತ್ತರ ಕಂಡುಕೊಳ್ಳಲಾಗಲಿಲ್ಲ. ದಯವಿಟ್ಟು ನನಗೆ ನಿಜವಾದ ಜ್ಞಾನವನ್ನು ನೀಡಿ ಎಂದು. ಗುರುಗಳು ಮಂದಹಾಸವನ್ನು ಬೀರಿ ಕೇಳಿದರು, ಗುರುವಿಲ್ಲದೆ ಇಷ್ಟು ವಿದ್ಯಾಭ್ಯಾಸ ಹೀಗೆ ಮಾಡಿದೆ ಎಂದು. ಬ್ರಾಹ್ಮಣನು ಉತ್ತರಿಸಿದನು, ನನಗೆ ಗುರುಗಳು ಇದ್ದರು, ಆದರೆ ಅವರು ಯಾವಾಗಲೂ ಅಸಾಧ್ಯವಾದ ಕೆಲಸಗಳನ್ನು ಮಾಡಿಸುತ್ತಿದ್ದರು. ಉಪದೇಶವನ್ನು ಮಾಡದೆ ಶಾಂತವಾಗಿರು ಎಂದು ಮಾತ್ರ ಹೇಳುತ್ತಿದ್ದರು. ಅದರಿಂದ ಬೇಸತ್ತು ನಾನು ಆಶ್ರಮ ಬಿಟ್ಟು ಮನೆಗೆ ಹಿಂದಿರುಗಿದೆ. ಇದನ್ನು ಕೇಳಿದ ಗುರುಗಳು ಮಹಾಭಾರತದ ಆದಿಪರ್ವದಲ್ಲಿರುವ ಧೌಮ್ಯ ಋಷಿಯ ಆಶ್ರಮದ ಪ್ರಸಂಗವನ್ನು ಕೇಳಿಸಿದರು. ಧೌಮ್ಯ ಋಷಿಗೆ 3 ಶಿಷ್ಯರು, ಅರುಣ, ಬೈಂದ ಮತ್ತು ಉಪಮನ್ಯು. ಒಮ್ಮೆ ಧೌಮ್ಯರು ಅರುಣನಿಗೆ ಹೇಳಿದರು, ಅರುಣ, ನಮ್ಮ ತೋಟದ ನೀರು ಹೊರಹರಿಯುತ್ತಿದೆ, ಹೋಗಿ ಅದನ್ನು ನಿಲ್ಲಿಸು. ಅರುಣ ಹೊಲಕ್ಕೆ ಹೋಗಿ ನೀರು ನಿಲ್ಲಿಸುವುದಕ್ಕಾಗಿ ತಾನೇ ಅಡ್ಡವಾಗಿ ಮಲಗಿದನು. ಸಾಯಂಕಾಲದವರೆಗೆ ಹಿಂತಿರುಗಲೇ ಇಲ್ಲ. ಧೌಮ್ಯರು ಸ್ವತಃ ಅಲ್ಲಿಗೆ ಹೋಗಿ ಅವನನ್ನು ಕರೆದು ಆಶೀರ್ವದಿಸಿ ಜ್ಞಾನವನ್ನು ನೀಡಿ ಗೃಹಸ್ಥ ಜೀವನ ನಡೆಸಲು ಸೂಚಿಸಿದರು. ಇನ್ನೊಮ್ಮೆ ಧೌಮ್ಯರು ಬೈಂದನನ್ನು ಕರೆದು ಹೇಳಿದರು, ಹೊಲದ ಧಾನ್ಯ ಕತ್ತರಿಸಿ ಆಶ್ರಮಕ್ಕೆ ತಂದುಕೊಡು ಎಂದು. ಅವನು ಕಾರ್ಯಮಗ್ನನಾಗಿ ಕೆಲಸ ಮಾಡುತ್ತಾ ಬಂಡಿ ಕೆಸರಿನಲ್ಲಿ ಸಿಕ್ಕಿ ಬಿದ್ದು ಹೋದ. ಧೌಮ್ಯರು ಬಂದು ಅವನನ್ನು ಎತ್ತಿ ಆಶೀರ್ವದಿಸಿದರು. ಅವನಿಗೂ ಜ್ಞಾನವನ್ನು ನೀಡಿ ಗೃಹಸ್ಥನಾಗಿ ಬದುಕಲು ಹೇಳಿದರು. ಒಮ್ಮೆ ಉಪಮನ್ಯುವಿಗೆ ಪರೀಕ್ಷೆ ಮಾಡಿದರು. ಉಪಮನ್ಯುವಿಗೆ ತಿನ್ನುವ ಆಸಕ್ತಿ ಹೆಚ್ಚು, ಅಧ್ಯಯನದ ಮೇಲೆ ಆಸಕ್ತಿ ಕಡಿಮೆ. ಧೌಮ್ಯರು ಉಪಮನ್ಯುವನ್ನು ಕರೆದು, ಇಂದು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಆಶ್ರಮಕ್ಕೆ ಬರಬೇಡ ಎಂದು ಹೇಳಿದರು. ಆದರೆ ಅವನು ಗುಪ್ತವಾಗಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಂಡು ಬಂದನು. ಇದನ್ನು ತಿಳಿದ ಧೌಮ್ಯರು ಅದನ್ನು ನಿಷೇಧಿಸಿದರು. ಮುಂದಿನ ದಿನ ಹಸಿವಿನಿಂದ ಹಾಲನ್ನು ಕುಡಿದನು. ಅದನ್ನು ಗುರುಗಳು ತಡೆದರು. ಅಂತಿಮವಾಗಿ ಹಸಿವಿನಿಂದ ಅರ್ಕಸಸ್ಯದ ರಸ ಕುಡಿದು ಕಣ್ಣನ್ನು ಕಳೆದುಕೊಂಡನು. ಅಂಧನಾಗಿ ಬಾವಿಯಲ್ಲಿ ಬಿದ್ದನು. ಧೌಮ್ಯರು ಅವನ ಹೆಸರನ್ನು ಕರೆದಾಗ ಬಾವಿಯೊಳಗಿಂದ ಧ್ವನಿ ಕೇಳಿಸಿತು. ನಂತರ ಧೌಮ್ಯರು ಅಶ್ವಿನಿ ದೇವತೆಯರನ್ನು ಪ್ರಾರ್ಥಿಸಿ ಉಪಮನ್ಯುವಿಗೆ ದೃಷ್ಟಿಯನ್ನು ಮರಳಿ ತಂದುಕೊಟ್ಟರು ಮತ್ತು ಜ್ಞಾನವನ್ನು ನೀಡಿ ಅವನನ್ನು ಮನೆಗೆ ಕಳುಹಿಸಿದರು. ಉಪಮನ್ಯುವು ತನ್ನದೇ ಗುರುಕುಲವನ್ನು ಸ್ಥಾಪಿಸಿ ಅನೇಕ ಶಿಷ್ಯರಿಗೆ ವೇದೋಪದೇಶವನ್ನು ಮಾಡಿದನು. ನಂತರ ಗುರುಗಳು ಬ್ರಾಹ್ಮಣನಿಗೆ ಹೀಗೆ ಹೇಳಿದರು, ಗುರುಕೃಪೆ ಇಲ್ಲದೆ ಅಧ್ಯಯನ ಸಂಪೂರ್ಣವಾಗದು. ಪುಸ್ತಕ ಓದುವುದೇ ಜ್ಞಾನವಲ್ಲ. ಗುರುಪ್ರಸಾದ ದೊರಕಿದಾಗ ಮಾತ್ರ ನಿಜವಾದ ಆತ್ಮಜ್ಞಾನವು ವರ್ಧಿಸುತ್ತದೆ. ಆಗ ಬ್ರಾಹ್ಮಣನು ಶರಣಾಗಿ ಪ್ರಾರ್ಥಿಸಿದನು. ಗುರುವಿನ ಸ್ಪರ್ಶ ಮಾತ್ರದಿಂದಲೇ ಅವನಿಗೆ ಆತ್ಮಜ್ಞಾನವು ದೊರೆಯಿತು. ಗುರುಗಳು 1 ವರ್ಷ ಪರ್ಲಿ ವೈದ್ಯನಾಥದಲ್ಲೇ ಇದ್ದು ನಂತರ ಕೃಷ್ಣಾ ನದಿಯ ದಡದಲ್ಲಿರುವ ಬಿಲ್ಲವಾಡಿಗೆ ತೆರಳಿ ಭುವನೇಶ್ವರಿ ದೇವಾಲಯವನ್ನು ಪವಿತ್ರಗೊಳಿಸಿದರು. ನಂತರ ಕೃಷ್ಣಾ ನದಿಯ ಎಡತೀರದಲ್ಲಿರುವ ಔದುಂಬರ ಮರದ ಕೆಳಗೆ ತಂಗಿದರು. ಇಲ್ಲಿಗೆ 16ನೇ ಅಧ್ಯಾಯಕ್ಕೆ ಶುಭ ಮಂಗಳವು. ಈ ಕಥೆಯಿಂದ ಪಡೆಯಬಹುದಾದ ಜೀವನ ಪಾಠಗಳು. ನಿಜವಾದ ಜ್ಞಾನಕ್ಕೆ ಶರಣಾಗತಿಯು ಅಗತ್ಯ. ಶಾಂತಿ, ವಿನಯ,
ಸಹನೆ ಇವುಗಳಿಂದ ಗುರುಗೃಹದಲ್ಲಿ ಪಡೆದ ಜ್ಞಾನವೇ ಜೀವನಕ್ಕೆ ಬೆಳಕನ್ನು ತರುತ್ತದೆ. ಕಷ್ಟಗಳನ್ನು ತಪ್ಪಿಸಿಕೊಳ್ಳದೆ ಎದುರಿಸಬೇಕು. ಧೌಮ್ಯ ಋಷಿಯ ಶಿಷ್ಯರು ಕಷ್ಟಗಳ ಮೂಲಕವೇ ದೊಡ್ಡ ಫಲಗಳನ್ನು ಪಡೆದರು. ಗುರುವಿಲ್ಲದೆ ಜ್ಞಾನವು ಅಪೂರ್ಣ. ಪುಸ್ತಕಗಳು ಮಾಹಿತಿಯನ್ನು ಮಾತ್ರ ಕೊಡುತ್ತವೆ, ಆದರೆ ಗುರುವು ಅನುಭವದ ಜ್ಞಾನವನ್ನು ಕೊಡುತ್ತಾರೆ. ಶ್ರಮ ಮತ್ತು ನಿಷ್ಠೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಭಕ್ತಿ ಮತ್ತು ಶ್ರಮವನ್ನು ಗುರುಗಳು ಎಂದಿಗೂ ವ್ಯರ್ಥಗೊಳಿಸುವುದಿಲ್ಲ. ಧನ್ಯವಾದಗಳು. ಶ್ರೀ ದತ್ತಾತ್ರೇಯಾರ್ಪಣಮಸ್ತು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.